ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 7ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಗುತ್ತೆ, ನಾನು ಏನೇನೆಲ್ಲ ತೊಗೋತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನೇನೆಲ್ಲ ಕಂಪ್ಲೀಟಾಗಿ ಡಯಟ್ನ ಫಾಲೋ ಮಾಡಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆಮೇಲೆ ನೀವು ಮತ್ತೆ ಕಮೆಂಟ್ ಮಾಡಿ ಕೇಳಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತಾರಲ್ವ ಅವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಮುಂದೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಪೂಜೆನೂ ಮಾಡಿಕೊಂಡು ನಾನು ಡಯಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ ಆವಾಗಿಂದ ಬೇಗನೆ ಎದ್ದು ಬೇಗನೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ವಾಕಿಂಗ್ ಹೋಗೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ಗ್ಲಾಸ್ ನೀರು ಕೂಡ ಕುಡಿದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇವಾಗ ನಾನು 8 ಗಂಟೆಗೆ ವಾಕಿಂಗ್ ಬಂದಿದ್ದೀನಿ. ಇವತ್ತು ನನಗೆ ವಾಕಿಂಗ್ ಬಂದಾಗ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಇವತ್ತು ಇಡೀ ದಿನ ನಾನು ಫುಲ್ ತಲೆನೋವಲ್ಲೇ ಇದ್ಬಿಟ್ಟೆ. ಏನಾಯಿತು ಅಂತ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನಾನು 1 ಅವರ್ ವಾಕಿಂಗ್ ಕೂಡ ಮಾಡಿದೆ. 8 ಗಂಟೆಯಿಂದ 9 ಗಂಟೆವರೆಗೂ ನಾನು ವಾಕಿಂಗ್ ಮಾಡಿದೆ. ನಾನು ವಾಕಿಂಗ್ ಮಾಡೋ ಪಾರ್ಕಲ್ಲಿ ತುಂಬ ಜನ ಕಡಿಮೆ ಇರ್ತಾರೆ. ಅಲ್ಲಿ ಸಾಯಂಕಾಲ ಆದರೆ ಸ್ವಲ್ಪ ಜನ ಬರ್ತಾರೆ, ಬಟ್ ಬೆಳಗ್ಗೆ ಟೈಮ್ ತುಂಬ ಕಡಿಮೆ. ಬಟ್ ಬೆಳಗ್ಗೆ ಅಂದರೆ ಬೇಗ ಬರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ನಾನು ಹೋಗೋ ಟೈಮಲ್ಲಿ ಅಲ್ಲಿ ಜನ ತುಂಬ ಕಡಿಮೆ ಇರ್ತಾರೆ, ಇನ್ನೂ ಒಬ್ಬರೋ ಇಬ್ಬರೋ ಇರ್ಬೋದು ಅಷ್ಟೇ. ಬಟ್ ಇವತ್ತು ಮಾತ್ರ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ನಾನು 1 ಅವರ್ ಎಕ್ಸಸೈಸ್ 1 ಅವರ್ ವಾಕಿಂಗ್ ಮಾಡಿದ್ದಾದಮೇಲೆ ಎಕ್ಸಸೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಎಕ್ಸಸೈಸ್ ಮಾಡೋ ಟೈಮಲ್ಲಿ ನನಗೆ ಏನಾಗ್ಬಿಡ್ತು ಅಂದರೆ, ನೋಡಿ ಇವಾಗ ನಾನು ಫಸ್ಟು ಸೈಕ್ಲಿಂಗ್ ಬರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಇವಾಗೇನು ನಾನು ಮಾಡ್ತಾಯಿದ್ದೀನಿ ಅಲ್ವಾ, ಈ ಎಕ್ಸಸೈಸ್ ಕೂಡ ಮಾಡಿದೆ. ಇದನ್ನು ಮಾಡಿದ್ದಾದಮೇಲೆ ನೋಡಿ ಇವಾಗ ಈ ಎಕ್ಸಸೈಸ್ ಮಾಡೋಣ ಅಂತ ಬಂದೆ. ಒಂದು ಜೇನುಹುಳ ಬಂದ್ಬಿಟ್ಟು ನನಗೆ ಕಿವಿ ಮೇಲೆ ಕಚ್ಚಿಬಿಟ್ಟು ಹೋಗ್ಬಿಡ್ತು. ಎಷ್ಟು ಪೇನ್ ಆಯಿತು ಗೊತ್ತಾ. ಬರೀ ಅದು ಕಚ್ಚಿ ಹೋಗಿದ್ರೆ ನನಗೆ ಇಷ್ಟೊಂದು ಇದಾಗ್ತಾ ಇರಲಿಲ್ಲ. ಬಟ್ ಅದು ನನ್ನ ಹೇರಲ್ಲೇ ಸುತ್ಕೊಂಡ್ಬಿಟ್ಟಿತ್ತು, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದು ಅಲ್ಲೇ ಕಿವಿ ಹತ್ರನೇ ಗುಯ್ ಗುಯ್ ಅಂತ ಇತ್ತು. ಎಷ್ಟು ಕಷ್ಟಪಟ್ಟೆ ಅಂದರೆ ಒಂದು 5ರಿಂದ 10 ನಿಮಿಷ ತುಂಬ ಸಫರ್ ಮಾಡಿದೆ ನಾನು. ಅದನ್ನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ನನ್ನ ಹೇರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಹೋಗ್ತಾನೇ ಇರಲಿಲ್ಲ. ಅಲ್ಲಿ ಯಾರೂ ಅಕ್ಕಪಕ್ಕನೂ ಕೂಡ ಯಾರೂ ಇರಲಿಲ್ಲ. ಅದು ಕಚ್ಚಿರೋದೊಂದು ಪೇಯ್ನು ಅದೊಂದು ನೋಯ್ತಾ ಇತ್ತು. ಅದು ಹೇರಲ್ಲಿ ಸಿಕ್ಕಾಕೊಂಡು ಅಲ್ಲಿ ಬೇರೆ ಗುಯ್ ಗುಯ್ ಅಂತ ಇತ್ತು. ಹಾಗೂ ಏನೋ ಕಷ್ಟ ಬಿಟ್ಟು ಕೂದಲೆಲ್ಲ ಬಿಚ್ಕೊಂಡು ಯಾರಾದರೂ ನನ್ನ ಅಕ್ಕಪಕ್ಕ ಇದ್ದಿದ್ರೆ ಏನೋ ಆಗ್ಬಿಟ್ಟಿದೆಯಲ್ಲ ಇವಳಿಗೆ, ಇದು ಯಾವಾಗ ಹಿಡಿದ್ಬಿಟ್ಟಿದೆಯಾ, ಈ ಥರ ಹೇರ್ ಬಿಟ್ಕೊಂಡು ಈ ಥರ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ರೇನೋ ಆ ಥರ ಆಗ್ತಾಯಿತ್ತು. ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಅದು ಹೇಗೋ ಕ್ಲಿಪ್ ತೊಗೊಂಡು ಹೀಗೆ ಕೈಯಲ್ಲಿ ಮಾಡಿಕೊಂಡು ಅದನ್ನು ಜಾಡಿಸ್ಕೊಂಡೆ ಹೋಯ್ತು ಅದು. ಬಟ್ ಅದು ತುಂಬ ಪೇನ್ ಆಯಿತು. ಅಲ್ಲಿಂದ ನಾನು ಹೊರಟ್ಬಿಟ್ಟೆ. ನಾನು ನೆಕ್ಸ್ಟ್ ಎಕ್ಸಸೈಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲೂ ಕೂಡ ಯಾರೂ ಇರಲಿಲ್ಲ. ಅದು ಬೇರೆ ಕಾಣಿಸ್ತಾನೆ ಇರಲಿಲ್ಲ ನನಗೆ. ಕಿವಿ ಮೇಲೆ ಆಗಿತ್ತು, ಅದು ಏನು ಆಗಿದೆಯೋ ಅದು ಮುಳ್ಳು ಅದು ತೆಗೆಯೋವರೆಗೂ ಸಮಾಧಾನ ಆಗಲಿಲ್ಲ. ಹಾಗೆ ಮಿರರಲ್ಲಿ ನೋಡಿಕೊಂಡು ತಕ್ಕೊಂಡೆ. ಆಮೇಲೆ ಅದು ಸ್ವಲ್ಪ ಹೊತ್ತು ಊದ್ಕೊಂಡಿತ್ತು. ಇಡೀ ದಿನ ನನಗೆ ಆ ಸೈಡ್ ತುಂಬ ಪೇನ್ ಆಗಿತ್ತು. ಏನು ಮಾಡೋದು ಇವತ್ತು ಇಡೀ ದಿನ ನನಗೆ ಫುಲ್ ಬೇಜಾರಾಗ್ಬಿಡ್ತು, ಏನು ಈ ಥರ ಆಗ್ಬಿಡ್ತು ಅಂತ. ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಬಂದಾದಮೇಲೆ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡಿದೆ. ಯಾಕಂದರೆ ನನಗೆ ಅದು ಜೇನುಹುಳ ಕಚ್ಚಿರೋದ್ರಿಂದ ಸ್ವಲ್ಪ ಪೇನ್ ತುಂಬ ನೋಯ್ತಾ ಇತ್ತು. ಯಾಕಂದರೆ ಅದು ಊದ್ಕೊಳ್ಳುತ್ತಂತೆ. ಆ ಭಾಗ ಫುಲ್ ದಪ್ಪ ಆಗಿಬಿಡ್ತು ನನಗೆ. ಒಂದು ಸಾಯಂಕಾಲವರೆಗೂ ಹಾಗೆ ದಪ್ಪನೇ ಆಯಿತು. ಒಂದು ಸಾಯಂಕಾಲ ಆದಮೇಲೆ ಸ್ವಲ್ಪ ಡೌನ್ ಆಗ್ತಾ ಬಂತು. ಅದು ಆದಮೇಲೆ ನಾನು ಬಂದಮೇಲೆ ಮನೆಗೆ ಚಿಯಾ ಸೀಡ್ಸ್ ವಾಟರ್ ಕೂಡ ಮಾಡ್ಕೊಂಡು ಕುಡಿದೆ. ಹಾಗೆ ಸ್ವಲ್ಪ ನಾನು ಒಣ ದ್ರಾಕ್ಷಿನೂ ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ನೀವು ಬೆಳಿಗ್ಗೆ ಏನು ಡಿಟಾಕ್ಸಿಂಗ್ ತೊಗೋತೀರಲ್ವ, ಯಾವ್ದು ಜೀರಾ ವಾಟರ್ ಆದರೂ ತೊಗೊಳ್ಳಿ, ಹಾಗೆ ಚಿಯಾ ಸೀಡ್ಸ್ ವಾಟ್ರ್ ಏನಾದರೂ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೆನೆಸಿರೋ ಡ್ರೈ ಫ್ರೂಟ್ಸ್ ಆಯಿತು, ಇಲ್ಲಾಂದರೆ ನೆನೆಸಿರೋ ಕಾಳುಗಳನ್ನಾಯಿತು ಸ್ವಲ್ಪ 1 ಸ್ಪೂನಷ್ಟು ನೆನೆಸ್ಬೇಕು ಅಷ್ಟೇ, ಜಾಸ್ತಿ ಬೇಡ. ನೀವು ಡ್ರೈ ಫ್ರೂಟ್ಸ್ ನೆನೆಸಿದರೆ ಒಂದು 5ರಿಂದ 6 ಡ್ರೈ ಫ್ರೂಟ್ಸ್ನ ನೆನೆಸ್ಕೊಳ್ಳಿ. ನೈಟೇ ನೆನೆಯೋಕೆ ಇಟ್ಬಿಡಿ. ಬೆಳಿಗ್ಗೆ ಎದ್ದು ಅದನ್ನು ನೀರು ಸಮೇತ ಆದರೂ ನೀವು ತೊಗೋಬೋದು. ಇಲ್ಲಾಂದರೆ ಹಾಗೆ ನೀರು ಬೇಡ ಅಂದರೆ ಬರೀ ಏನು ನೆನೆಸಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಮಾತ್ರ ತೊಗೋಬೋದು. ನೀವು ಒಣ ದ್ರಾಕ್ಷಿ ಆದರೂ, ಗೋಡಂಬಿ ಮತ್ತು ಇಲ್ಲಾಂದರೆ ಬಾದಾಮಿ ಯಾವುದಾದ್ರೂ ಇಲ್ಲಾಂದರೆ ಏನೂ ಬೇಡ ಅಂದರೆ ನೀವು ಶೇಂಗಾ ಬೀಜ ಇರುತ್ತಲ್ವ ಅದನ್ನು ಕೂಡ ನೆನೆಸಿ ತಿನ್ಬೋದು.
ಅದು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ. ಇಲ್ಲಾಂದರೆ ಕಾಳುಗಳು, ಕಡಲೆಕಾಳು, ಹೆಸರು ಕಾಳು ಏನಾದರೂ ಯಾವುದಾದ್ರೂ ಒಂದು ಕಾಳನ್ನಾಯಿತು, ಡ್ರೈ ಫ್ರೂಟ್ಸ್ ಆಯಿತು, ಏನಾದರೂ ನೀವು ನೈಟ್ ನೆನೆಯೋಕೆ ಇಟ್ಬಿಡಿ. 1 ಸ್ಪೂನಷ್ಟು ನೆನೆ ಹಾಕ್ಕೊಳ್ಳಿ. ಬೆಳಿಗ್ಗೆ ಎದ್ದು ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆಯದು ದೇಹಕ್ಕೆ. ಏಕೆಂದರೆ ನಾವು ವಾಕಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಬಂದಿರ್ತೀವಿ, ನಮಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ. ನಾವು ಎಕ್ಸಸೈಸು ವಾಕಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಜಾಸ್ತಿ ಸುಸ್ತಾಗ್ಬಿಡುತ್ತೆ. ಬರೀ ಫುಡ್ ಒಂದೇ ತೊಗೊಳೋದ್ರಿಂದ ಅಷ್ಟು ನಮಗೆ ಎನರ್ಜಿ ಸಿಗಲ್ಲ. ಅದ್ರ ಜೊತೆಗೆ ನಾವು ಈ ಥರ ಡ್ರೈ ಫ್ರೂಟ್ಸ್ ಆಯಿತು, ನೆನೆಸಿರೋ ಕಾಳುಗಳನ್ನಾಯಿತು ಈ ಥರ ತಿನ್ನೋದ್ರಿಂದ ನಮಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಆವಾಗ ನಮಗೆ ಏನೇ ಎಕ್ಸಸೈಸ್ ಮಾಡಿದರೂ ವಾಕಿಂಗ್ ಮಾಡಿದರೂ ನಮಗೆ ಸುಸ್ತಾಗಲ್ಲ. ಹಾಗೆ ಅದನ್ನೆಲ್ಲ ತೊಗೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದೀನಿ. ಸ್ಯಾಂಡ್ವಿಚ್ಗೆ 2 ಬ್ರೆಡ್ ತೊಗೊಂಡಿದ್ದೀನಿ. 2 ಬ್ರೆಡ್ಡಿಗೆ ನಾನು ಇವತ್ತು ಒಂದು ಹಾಫ್ ಆನಿಯನ್ ತೊಗೊಂಡಿದ್ದೀನಿ, ಹಾಫ್ ಟೊಮೆಟೊ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಫಿಲ್ ಮಾಡಿ ಸ್ವಲ್ಪ ಚೀಸು ಕೂಡ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆನಾದರೂ ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಬೇಕು ಅಂದರೆ ತುಪ್ಪನೂ ಕೂಡ, ಇಲ್ಲ ಬಟರು ಮನೇಲಿ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಸ್ವಲ್ಪ ನಾನು 2 ಸೈಡ್ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಮಾಡಿಕೊಂಡು ಇದನ್ನು ನಾನು ಆಲ್ಮೋಸ್ಟ್ ಒಂದು 10 ಗಂಟೆ ಆಯಿತು. ನೀವು ಬೇಕಂದರೆ ಇದ್ರ ಜೊತೆಗೆ ನೀವು ಆನಿಯನ್ನು, ಟೊಮೆಟೊ ಜೊತೆಗೆ ನೀವು ಸೌತೆಕಾಯಿ ಕೂಡ ಹಾಕ್ಕೋಬೋದು. ಬೇರೆ ವೆಜಿಟೇಬಲ್ಸ್ ಯಾವುದಾದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬ್ರೌನ್ ಬ್ರೆಡ್ ತೊಗೊಂಡ್ರೂ ಕೂಡ ತುಂಬ ಒಳ್ಳೆಯದು. ನಾನು ಮಾಮೂಲಿ ಬ್ರೆಡ್ಡೇ ತೊಗೊಂಡಿದ್ದೀನಿ, ಬ್ರೌನ್ ಬ್ರೆಡ್ ಏನೂ ತೊಗೊಂಡಿಲ್ಲ. ಸ್ಯಾಂಡ್ವಿಚಲ್ಲಿ ತುಂಬ ವೆರೈಟೀಸ್ ಇದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕೂಡ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ನಾವು ಏನು ಮಾಡ್ಬೋದು, ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ತವೆ ಮೇಲೆ ಫ್ರೈ ಮಾಡಿಕೊಂಡು ಪಲ್ಯ ಥರ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಫಿಲ್ ಮಾಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಕೂಡ ತೊಗೋಬೋದು. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಒಂದು ಬಾಯ್ಲ್ ಎಗ್ ಕೂಡ ತೊಗೊಂಡೆ. ಅದು ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು 1 ಚಪಾತಿ ತೊಗೊಂಡಿದ್ದೀನಿ, ಹಾಗೆ ಎಗ್ ಬುರ್ಜಿ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ನಾನು ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ, ಚಪಾತಿ ಜೊತೆಗೆ ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಪಲ್ಯನ ಸುಮಾರು ಟೈಮ್ ನಾನು ಹೇಗೆ ಮಾಡೋದು ಅಂತ ರೆಸಿಪೀಸ್ ಕೂಡ ತೋರಿಸಿದ್ದೀನಿ. ಎಲ್ಲರ ಮನೇಲಿ ನಾವೆಲ್ಲ ಹೇಗೆ ಹೀರೆಕಾಯಿ ಪಲ್ಯ ಮಾಡ್ತಾರೋ ನಾನು ಅದೇ ರೀತಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಕಂಪ್ಲೀಟಾಗಿ ರೆಸಿಪಿನ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಇವಾಗ ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಆನಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊನೂ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ನಾವೇನು ಆನಿಯನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ, ಹಾಗೆ ನಾವೇನು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಟೊಮೆಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ನೀವೇನು ಹಸಿಮೆಣಸಿಕಾಯಿ ಕೂಡ ತೊಗೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಕೂಡ ತೊಗೊಂಡು ಒಂದು 2 ನಿಮಿಷ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಒಂದು ಚಪಾತಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಒಂದು ಅರ್ಧ ತೊಗೊಂಡಿದ್ದೀನಿ, ಒಂದು 5ರಿಂದ 6 ಪೀಸ್ ಮಾತ್ರ ತೊಗೊಂಡಿರೋದು. ನಾನು ಮತ್ತೆ ನೈಟು 9 ಗಂಟೆಗೆ ನಾನು ಜೀರಾ ವಾಟ್ರ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಬೆಳಗ್ಗೆ ತೊಗೋತೀನಿ, ಇಲ್ಲಾಂದರೆ ಸಾಯಂಕಾಲ ತೊಗೋತೀನಿ. 1 ಟೈಮ್ ಅಂತೂ ತೊಗೋತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಐ ಹೋಪ್ ನೀವೆಲ್ಲರೂ ನನಗೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆಯೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.